ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚೆಗಂತೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರೋದು, ಈ ವಿಷಯಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಈ ಹಿಂದೆನೂ ಕೂಡ ಅಷ್ಟೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ, ಅಥವಾ ಪ್ರಶ್ನೆ ಪತ್ರಿಕೆಗಳನ್ನು ಹೀಗೆ ಡೌನ್ಲೋಡ್ ಮಾಡಿ ಈ ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ಗೆ ಹೋಗಿ ಅಂತ ಸಾಕಷ್ಟು ವಿಷಯಗಳು ಬರ್ತಾನೆ ಇತ್ತು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆದರೆ ಸಾಕು, ಎಕ್ಸಾಮ್ ಟೈಮ್ ಬಂದರೆ ಸಾಕು, ಅದೆಲ್ಲ ಒಂದು ಜಾಲ ಥರನೇ ಆಗ್ತಾ ಇತ್ತು. ಈಗ ಕೂಡ ಅಷ್ಟೇ ಮತ್ತೊಂದು ಈ ಒಂದು ವಿಷಯದ ಬಗ್ಗೆ ಒಂದು ಸುದ್ದಿ ಆಗಿದೆ. ಏನಪ್ಪ ಅಂದರೆ, ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ಈ ಪ್ರಶ್ನೆ ಪತ್ರಿಕೆಗಳನ್ನು ಈ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿ, ಅಥವಾ ಒಂದು ಅಕೌಂಟ್ ಇತ್ತು, ಅದರಲ್ಲಿ ಫುಲ್ ಏನಿದೆ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಬಿಡುಗಡೆ ಮಾಡೋದೇ ಆಗಿತ್ತು. ಬಟ್ ಎಕ್ಸಾಮ್ಗಿಂತ ಮುಂಚಿತವಾಗಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡೋದು ಒಂದು ಕಾನೂನು ಬಾಹಿರವಾಗಿ ತಪ್ಪಾಗುತ್ತೆ. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಓದಿರ್ತಾರೆ, ಅಥವಾ ಹಗಲಿಡಿ ಅಂದರೆ ರಾತ್ರಿಡಿ ಕೂತ್ಕೊಂಡು ಓದಿರ್ತಾರೆ, ಏನೋ ಒಂದು ಕಷ್ಟಪಟ್ಟು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಓದಿರ್ತಾರೆ. ಅಂಥದ್ರಲ್ಲಿ ಇಂಥ ಒಂದು ಮೆಸೇಜ್ ಆಗಿರ್ಬೋದು, ಅಥವಾ ಇಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡೋದಾಗಿರ್ಬೋದು, ಅದು ಅವ್ರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಈಗ ಯಾವ್ಯಾವ ವಿಷಯದ ಬಗ್ಗೆ ಲೀಕ್ ಆದರೂ ಕೂಡ ಆ ವಿಷಯದ ಬಗ್ಗೆ ಅವರು ಎಷ್ಟೋ ಒಂದು ಕಾಳಜಿಯನ್ನು ವಹಿಸ್ಕೊಂಡು ಅದನ್ನು ಓದಿರ್ತಾರೆ, ಅದನ್ನು ಬಾಯಪಾಠ ಮಾಡ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಮಾಡ್ಕೊಂಡಾಗಿರ್ಬೋದು, ಅವರು ಓದಿರ್ತಾರೆ. ಬಟ್ ಅಂಥ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಆದಾಗ ಅವರು ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಯಾಕಂದರೆ ಈ ಯಾರು ಓದಿಲ್ವೋ ಅವರು ರ್ಯಾಂಕ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ಆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಅದನ್ನು ನೋಡ್ತಾರೆ, ಅದರಲ್ಲಿರೋ ವಿಷಯಗಳನ್ನು ತಿಳ್ಕೊತಾರೆ, ಯಾವೆಲ್ಲ ವಿಷಯಗಳು ಬರುತ್ತೆ ಅದನ್ನೇ ಬಾಯಪಾಠ ಮಾಡ್ಕೊಂಡು ಹೋಗ್ತಾರೆ. ಇದು ಕೆಲವೊಮ್ಮೆ ಸುಳ್ಳು ಸುದ್ದಿಗಳು ಆಗಿರ್ಬೋದು. ಯಾಕಂದರೆ ನಾವೇನೋ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿರ್ತೀವಿ, ಅದರಲ್ಲಿ ಕ್ವಶನ್ಸ್ಗಳು ಇರ್ತವೆ, ನಮ್ಮ ಪಾಠದೇ ಇರುತ್ತೆ. ಬಟ್ ಆದರೂ ಕೂಡ ಆ ಒಂದು ಕ್ವಶನ್ಸ್ ಪೇಪರ್ ಎಕ್ಸಾಮ್ ಪೇಪರಲ್ಲಿ ಇರಲ್ಲ. ಆಗ ನೀವು ಓದಿದ್ದು ಆ ಕ್ವಶನ್ ಪೇಪರ್ ನೋಡಿ ಅಷ್ಟೇ ಆಗಿರುತ್ತೆ. ಬಟ್ ಇಲ್ಲಿ ಎಕ್ಸಾಮ್ ಪೇಪರಲ್ಲಿ ಬೇರೆನೇ ಆಗಿರುತ್ತೆ. ಸೊ ಇಂಥ ಒಂದು ಚಾನ್ಸ್ಗಳು ಇರುತ್ತೆ. ಹಾಗಾಗಿ ಯಾರು ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅದನ್ನೇ ಓದ್ಕೊಂಡು ಹೋಗಬೇಡಿ. ಅಲ್ಲಿ ಪ್ರಶ್ನೆಗಳು ಕೂಡ ಕೆಲವೊಮ್ಮೆ ಅವರು ಹಣಕ್ಕೋಸ್ಕರ ಈ ಥರ ಮಾಡಿರ್ತಾರೆ. ಇದು ಕೂಡ ಅಷ್ಟೇ, ಈಗ ನಡೆದಿರೋ ಒಂದು ಕೇಸ್ ಕೂಡ ಅಷ್ಟೇ ಹಣಕ್ಕೆ ಆಗಿರುವಂಥದ್ದು. ಡಾಕ್ಟರ್ ಕನ್ನಡಿಗ ಅನ್ನೋ ಒಂದು ಪೇಜಿಂದ ಈ ಒಂದು ಪೋಸ್ಟ್ಗಳು ವೈರಲ್ ಆಗಿತ್ತು. ಇದರ ಹಿಂದೆ ಕೂಡ ಅಷ್ಟೇ ಸಾಕಷ್ಟು ಒಂದು ಖಾತೆಗಳಿಂದ ಈ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದಾಗಿರ್ಬೋದು, ಅಥವಾ ಅದರಲ್ಲೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ, ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 28ಕ್ಕೆ ಅಂದರೆ ಇದೇ ಫೆಬ್ರವರಿ 28ಕ್ಕೆ ಎಕ್ಸಾಮ್ ನಡೀತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋ ಮುಂಚಿತವಾಗಿ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಅಕೌಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಈ ಥರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿತ್ತು. ಬಟ್ ಇದೆಲ್ಲ ಯಾರು ಮಾಡ್ತಿದ್ದಾರೆ, ಇದರ ಹಿಂದೆ ಯಾವ ಜಾಲ ಇದೆ ಅನ್ನೋದು ಕೂಡ ಇನ್ನೂ ಕೂಡ ಪತ್ತೆ ಹಚ್ತಾ ಇಲ್ಲ ಪೊಲೀಸರು. ಈ ಶಿಕ್ಷಣ ಇಲಾಖೆಯವರು ಕೂಡ ಇದರ ಬಗ್ಗೆ ಒಂದು ನಿಗಾ ವಹಿಸಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಖಡಕ್ಕಾಗಿ ಒಂದು ವಾರ್ನಿಂಗ್ ಕೊಡ್ತಾರೆ, ಬಟ್ ಅದು ಇನ್ನೂ ಕೂಡ ಮುಂದುವರಿತಾ ಇದೆ ಅಂದಮೇಲೆ ಆ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡ್ತಾ ಇರೋದು ಯಾರು? ಪ್ರಶ್ನೆ ಪತ್ರಿಕೆ ತಯಾರಿ ಮಾಡುವವರಲ್ಲಿ ಲೀಕ್ ಮಾಡ್ತಾ ಇದ್ದಾರೆ. ಅವ್ರಿಗಷ್ಟೇ ಗೊತ್ತಿರೋದಲ್ಲ ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಪ್ರಶ್ನೆಗಳು ಬರ್ತಾ ಇದೆ. ಆ ಒಂದು ಮೇಯ್ನಾಗಿ ಕರ್ನಾಟಕ ಅನ್ನೋ ಒಂದು ಕೆಲವು ಚಿಹ್ನೆಗಳಾಗಿರ್ಬೋದು, ನಮ್ಮ ಪ್ರಶ್ನೆ ಪತ್ರಿಕೆ ಈ ಸರ್ಕಾರದ ಕೆಲವೊಂದು ಚಿಹ್ನೆಗಳನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಅಂದಮೇಲೆ ಅದು ನಮ್ಮ ರಿಯಲ್ ಆಗಿರೋ ಪ್ರಶ್ನೆ ಪತ್ರಿಕೆಗಳೇ ಆಗಿರುತ್ತೆ. ಅಂಥದ್ದನ್ನು ಲೀಕ್ ಮಾಡೋರು ಕೇವಲ ಅಲ್ಲಿಯ ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಾಡುವವರೇ ಆಗಿರ್ತಾರೆ. ಆ ಒಂದು ಜಾಲ ಅವರದ್ದೇ ಆಗಿರುತ್ತೆ, ಅವರ ಕೈವಾಡನೂ ಕೂಡ ಇರುತ್ತೆ ಅನ್ನೋದು ಕೂಡ ಖಾತ್ರಿ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಕೆಲವೊಬ್ಬರಿಗೆ ಸಿಕ್ಕೋದಕ್ಕೆ ಕಷ್ಟ ಆಗುತ್ತೆ. ಈಗ ಒಬ್ಬ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಾ ಇದ್ದಾನೆ ಅಂದಮೇಲೆ ಆ ಪ್ರಶ್ನೆ ಪತ್ರಿಕೆಯನ್ನು ಅವರು ಬೇರೆ ಎಲ್ಲೋ ಕಡೆ ಒಂದು ಇಡೋದಾಗಿರ್ಬೋದು, ಬೇಕಾಬಿಟ್ಟಿಯಾಗಿ ಬಿಸಾಡೋದಾಗಿರ್ಬೋದು, ಈ ಥರ ಮಾಡಲ್ಲ. ಅಲ್ಲಿರೋರು ಈ ಥರ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಖಾತ್ರಿ ಆಗಿದೆ. ಬಟ್ ಪೊಲೀಸರು ಯಾಕೆ ಇದನ್ನು ಗಮನ ವಹಿಸ್ತಿಲ್ಲ, ಅಥವಾ ಶಿಕ್ಷಣ ಇಲಾಖೆಯವರು ಯಾಕೆ ಇದನ್ನು ಇನ್ನೂ ಸೀರಿಯಸ್ ಆಗಿ ತಗೊಳ್ತಿಲ್ಲ? ಇದು ದ್ವಿತೀಯ PUC ಎಕ್ಸಾಮ್ ಏನು ಬರ್ತಾ ಇದೆ ಅದರ ಒಂದು ಅಂಶವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಸೊ ಈ ಒಂದು ಪೋಸ್ಟ್ನಿಂದ ಏನಾಗಿದೆ, ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಮೂಡಿಸಿದೆ, ಅಥವಾ ಪೇರೆಂಟ್ಸ್ಗಳಿಗಾಗಿರ್ಬೋದು. ಈಗ ವಿದ್ಯಾರ್ಥಿಗಳು ನಿದ್ದೆಗೆಡದೆ ಓದ್ತಾರೆ, ಅಥವಾ ನಿದ್ದೆ ಒಂದು ಮಾಡದೆ ಓದ್ತಾ ಇರ್ತಾರೆ. ಅಂಥದ್ದೇ ಒಂದು ಅವರ ಪೋಷಕರು ಕೂಡ ಅಷ್ಟೇ ನಿದ್ದೆಯನ್ನು ಬಿಟ್ಟು ಮಕ್ಕಳ ಜೊತೆ ಕೂತ್ಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ಅವರು ಕೂಡ ಕೂತಿರ್ತಾರೆ. ಮಕ್ಕಳು ಹೇಗೆ ಓದ್ತಾರೆ, ಯಾವ ರೀತಿ ಓದ್ತಾರೆ, ಏನಾದರೂ ಡೌಟ್ಸ್ ಇದ್ದರೆ ಪೋಷಕರು ಕೂಡ ಅದನ್ನು ಹೇಳಿಕೊಡೋದು, ಸರಿಪಡಿಸೋದು, ಈ ಥರ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಇಂಥ ಒಂದು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದಾಗ ಇಂಥ ಒಂದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು ಆತಂಕಕ್ಕೊಳಗೋಗೋದು ಇದು ಕಾಮನ್ ವಿಷಯನೇ. ಇನ್ನು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವ ಬೆನ್ನಲ್ಲೇ ಹಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಮೆಸೇಜ್ ಕೂಡ, ಅಂದರೆ ಈ ಪ್ರಶ್ನೆ ಪತ್ರಿಕೆ ಏನು ಸೋರಾಗಿದೆ ಅದರಲ್ಲಿ ಕೆಳಗಡೆ ಮೆಸೇಜ್ ಕೂಡ ಇರುತ್ತೆ, ಹಣವನ್ನು ಮತ್ತೆ ಹೇಳ್ತೀನಿ, ಅಮೌಂಟ್ ಮತ್ತೆ ಹೇಳ್ತೀನಿ ಎಷ್ಟು ಅಂತ. ಸೊ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂಥ ವಿಷಯಕ್ಕೆ ಹಣಕ್ಕಾಗಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಖಾತ್ರಿ ಆಗುತ್ತೆ. ಹಾಗಾಗಿ ಇಂಥ ಒಂದು ಜಾಲವನ್ನು ಯಾರು ಕೂಡ ನಂಬೇಡಿ. ಇದು ಕೆಲವೊಮ್ಮೆ ಫೇಕ್ ಕೂಡ ಆಗಿರುತ್ತೆ. ಎಷ್ಟೋ ಜನ ಆ ಪ್ರಶ್ನೆ ಪತ್ರಿಕೆ ಬಂತು, ನಾವೇನೂ ಓದಿಲ್ಲ, ಇದನ್ನಾದರೂ ನೋಡ್ಕೊಂಡು ಹೋಗೋಣ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಬಟ್ ಇದು ಫೇಕ್ ಆಗಿರೋ ಚಾನ್ಸಸ್ ಕೂಡ ಸಾಧ್ಯತೆ ಇರುತ್ತೆ, ತುಂಬಾ ಸಾಧ್ಯತೆ ಇರುತ್ತೆ. ಯಾಕಂದರೆ ಅವರು ಹಣಕ್ಕೋಸ್ಕರ ಈ ಥರ ಮಾಡ್ತಿರೋದು, ಹಣಕ್ಕೋಸ್ಕರ ಮಾಡ್ತಿದ್ದಾರೆ ಅಂದಮೇಲೆ ಇಲ್ಲಿ ಫೇಕ್ ಇರೋದು ತುಂಬ ಗ್ಯಾರಂಟಿ ಆಗುತ್ತೆ.